ಫೈನಲಿ ಗಾಯ್ಸ್, ಇಂಡಿಯಾದಲ್ಲಿ ಎನರ್ಜಿ ಲಾಕ್ಡೌನ್ ಶುರು ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ನ ಯೂಸ್ ಕಮ್ಮಿ ಮಾಡಿ ಮತ್ತೆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡೋದನ್ನ ಶುರು ಮಾಡಿ. ಅಂಡ್ ಯಾವ್ದಾದ್ರು ಔಟ್ ಆಫ್ ಕಂಟ್ರಿಗೆ ನೀವು ಟ್ರಾವೆಲ್ ಮಾಡುವಂತಹ ಪ್ಲಾನ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನು 1 year ವರೆಗೂ ಯಾವುದೇ ರೀತಿ ಔಟ್ ಆಫ್ ಕಂಟ್ರಿಗೆ ಟ್ರಾವೆಲ್ ಮಾಡಬೇಡಿ. MNC ಯಾರು ವರ್ಕ್ ಮಾಡ್ತಾ ಇದೀರಾ, ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್. ಇನ್ಮೇಲೆ ಎನರ್ಜಿ ಲಾಕ್ಡೌನ್ ಆಗಿರೋದ್ರಿಂದ ನಿಮಗೆ ವರ್ಕ್ ಫ್ರಮ್ ಹೋಮ್ ಸಿಗುವಂತ ಚಾನ್ಸಸ್ ಖಂಡಿತ ಇದೆ. ನಿಯರ್ ಬೈ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಮೆಟ್ರೋನ ಯೂಸ್ ಮಾಡಿ ಅಂಡ್ ಟ್ರೈನ್ ಗಳನ್ನ ಯೂಸ್ ಮಾಡಿ. ಮತ್ತೆ ಗೋಲ್ಡ್ ನ ಬೈ ಮಾಡೋದನ್ನ ನಿಲ್ಸ್ಬಿಡಿ. ಯಾವ್ದಾದ್ರು ಫಂಕ್ಷನ್ ಇದ್ರು ಕೂಡ ನೀವು ಯಾವುದೇ ಒಂದು ಗೋಲ್ಡ್ ನ ಬೈ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಗೋಲ್ಡ್ ನ ನಾವು ಡಾಲರ್ಸ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂತೀವಿ ನಾವು ಹೊರಗಡೆಯಿಂದ. ಸೊ ಆ ಒಂದು ರೀಸನ್ ಇಂದ ರುಪೀಸ್ ಪ್ರೈಸ್ ಆಲ್ರೆಡಿ ಹೆಚ್ಚಾಗ್ಬಿಟ್ಟಿದೆ. ಸೊ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಂಡ್ ಫಾರ್ಮಿಂಗ್ ಅಲ್ಲಿ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡೋದನ್ನ ನಿಲ್ಲಿಸಿ ನ್ಯಾಚುರಲ್ ಆಗಿ ಫಾರ್ಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಡಿಗೆಗೆ ಎಣ್ಣೆ ಏನ್ ಯೂಸ್ ಮಾಡ್ತಾ ಇದೀರಾ ಆ ಒಂದು ಯೂಸೇಜ್ ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದಾರೆ. ಆಬ್ವಿಯಸ್ಲಿ ಇದೆಲ್ಲದಕ್ಕೂ ರೀಸನ್ ಏನು ಅಂತ ಅಂದ್ರೆ ವಾರೋ ನಡೀತಾ ಇರೋದ್ರಿಂದ ಎಲ್ಲಾ ರೇಟು ಇನ್ಕ್ರೀಸ್ ಆಗ್ತಾ ಇದೆ. ಕ್ರೂಡ್ ಆಯಿಲ್ ಸಿಗ್ತಾ ಇಲ್ಲ. ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ 1 year ಎಲ್ಲಾ ಒಂದು ವಸ್ತುಗಳ ಪ್ರೈಸ್ ಕೂಡ ಇನ್ಕ್ರೀಸ್ ಆದ್ರೂ ಯಾವುದೇ ರೀತಿ ಆಶ್ಚರ್ಯ ಪಡುವಂತ ಅಗತ್ಯ ಇಲ್ಲ. ಇದು ಆಲ್ರೆಡಿ ನಮಗೆ ವಾರ್ನಿಂಗ್ ಅಂತಾನೆ ನಾವು ತಗೊಬಹುದು. ಇದು ಓನ್ಲಿ ನಮ್ಮ ಇಂಡಿಯಾಗ ಅಷ್ಟೇ ಅಲ್ಲ, ಓವರ್ ಆಲ್ ವರ್ಲ್ಡ್ ಅಲ್ಲಿ ಪ್ರತಿಯೊಂದು ಕಂಟ್ರಿಲೂ ಇದೇ ಪರಿಸ್ಥಿತಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬಾಯ್.